ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯರಾಜ್ ವ್ಲಾಗ್ಸ್ ಇನ್ ಕನ್ನಡ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಂದು ಹಿರಿಯರಿಗೆ ಏನು ಎಡೆ ಇಕ್ತೀವಿ ಅಂತ ಹೇಳ್ತೀವಲ್ಲ, ಅದು ಪೂಜೆ ಮಾಡ್ತಾ ಇದ್ದೀವಿ. ಸೊ ಅದರಿಂದ ನಮ್ಮ ಮಮ್ಮಿ ಈ ಥರ ಎಲ್ಲ ಅಡುಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನನ್ನ ವ್ಲಾಗ್ ತುಂಬಾ ಲೇಟ್ ಆಗ್ತಾಯಿದೆ ಬರೋದಕ್ಕೆ. ಬಿಕಾಸ್ ಒಂದಷ್ಟು ರೀಸನ್ಗಳಿಂದ ನನ್ನ ವ್ಲಾಗ್ಸ್ನ ಬೇಗ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ ಈ ವ್ಲಾಗು ಕೂಡ ಸ್ವಲ್ಪ ಹಳೇದೇ, ಬಟ್ ಇದನ್ನು ವ್ಲಾಗ್ಸ್ನ ಕಂಟಿನ್ಯೂ ಮಾಡಬೇಕು ಅಂದರೆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತೇಳಿ ನಾನು ಯಾವುದನ್ನು ಸ್ಕಿಪ್ ಮಾಡಿದೆ ನಾನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡು. ಹಳೇದಾದ್ರೂ ಪರವಾಗಿಲ್ಲ, ಒಂದು ಅಪ್ಡೇಷನ್ ಕರೆಕ್ಟಾಗಿರಲಿ ಅಂತ ಹೇಳಿ ನಾನು ಸ್ವಲ್ಪ ಹಳೇದಾದ್ರೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಯಾಕೆ ಇಷ್ಟು ಡಿಲೇ ಆಯಿತು, ಯಾಕೆ ವ್ಲಾಗ್ಸ್ ಎಲ್ಲ ಸ್ವಲ್ಪ ಹಳೇದಾಗ್ತಾ ಇರೋದು ಅಂತ ಎಲ್ಲ ನಾನು ನಿಮಗೆ ಮುಂದೆ ಬರೋವಂಥ ವೀಡಿಯೋಸ್ಗಳಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್, ಆಲ್ಮೋಸ್ಟು ಅಡುಗೆ ಎಲ್ಲ ಆಗಿದೆ. ನಮ್ಮ ಮಮ್ಮಿ ಇನ್ನೇನು ಕಬಾಬ್ನ ಫ್ರೈ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಅದೊಂದಾದರೆ ಒಂದು ಮುದ್ದೆ ಒಂದು ಬ್ಯಾಲೆನ್ಸ್ ಇರುತ್ತೆ, ಅದು ಪೂಜೆ ಟೈಮ್ಗೆ ಮಾಡ್ಕೊತಾರೆ ಮುದ್ದೆನ. ನಾನು ನಮ್ಮಿಗೆ ಸ್ವಲ್ಪ ಚಿಕನ್ ವಾಶ್ ಮಾಡಿಕೊಡೋದು ಮತ್ತು ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಡೋದ್ರಲ್ಲಿ ಹೆಲ್ಪ್ ಮಾಡಿಕೊಟ್ಟೆ. ಅದಾದಮೇಲೆ ಸ್ವಲ್ಪ ಹೊತ್ತು ನನ್ನ ಮಗನ ಮಲಗಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಬಂದು, ಇವಾಗ ಏನಿಲ್ಲ, ನಂದು ಮೇನ್ ಕೆಲಸ ಏನಂದರೆ ದೇವ್ರ ಮನೆ ರೆಡಿ ಮಾಡಿಕೊಡೋದಷ್ಟೇ. ಹೂವು ಎಲ್ಲ ಹಾಕಿ ರೆಡಿ ಮಾಡಿಕೊಟ್ಟು ದೇವ್ರ ಪೂಜೆಗೆ ರೆಡಿ ಮಾಡಿಕೊಟ್ರೆ ಪೂಜೆ ಮಾಡೋದೇ ಅಷ್ಟೇ. ಆ್ಯಕ್ಚುಲಿ ವಿಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಬಟ್ ಕೆಲಸ ತುಂಬಾ ಇತ್ತು. ಆ್ಯಕ್ಚುಲಿ ಟಿಫನ್ ಮಾಡಬೇಕು, ಹಿಂದೆನೇ ಎಲ್ಲ ಅಡುಗೆಗೂ ಕೂಡ ರೆಡಿ ಮಾಡ್ಕೋಬೇಕು, ಹಾಗೆಯೇ ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡಬೇಕು, ಊಟ ಮಾಡೋದಕ್ಕೆ. ಸೊ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಇವಾಗೇನಿಲ್ಲ. ಆ್ಯಕ್ಚುಲಿ ನಾನು ಇಲ್ಲಿ ಕೆಲಸ ಮಾಡೋದು ನನಗೆ ಅಷ್ಟಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತೆಲ್ಲ ಫೀಲ್ ಆಗಲ್ಲ. ಯಾಕಂದರೆ ನಮ್ಮ ಮಮ್ಮಿ, ನನ್ನ ತಂಗಿ, ನಮ್ಮ ಡ್ಯಾಡಿ ಎಲ್ಲ ಕೂಡ ಏನಾದರೂ ಹೆಲ್ಪ್ ಮಾಡಿಕೊಡ್ತಾ ಇರ್ತಾರೆ, ಅಂದರೆ ಹೆಲ್ಪ್ ಮಾಡಿಕೊಡ್ತಿರ್ತಾರೆ. ಸೊ ಅಷ್ಟಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ರಿಸ್ಕ್ ಅಂತ ಏನು ಅನ್ಸಲ್ಲ. ಅಲ್ಲಿ ನಮ್ಮ ಮನೇಲಿ ಅಂದರೆ ಪ್ರತಿಯೊಂದೂ ಒಬ್ಬರೇ ಮಾಡ್ಕೋಬೇಕಲ್ವ. ಸೊ ಅದು ಸ್ವಲ್ಪ ನನಗೆ ಹೆವಿ ಅಂತ ಫೀಲ್ ಆಗುತ್ತೆ. ಇಲ್ಲೇನಿಲ್ಲ, ಎಷ್ಟು ಕೆಲಸ ಆದರೂ ಮಾಡ್ತಾನೆ ಇರ್ಬೋದು ಆರಾಮಾಗಿ. ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ನಾನೇ ಮಾಡ್ತೀನಿ ಕೊಡಿ ಅಂತ ಬೇಕಾದರೂ ಹೇಳೋ ಅಷ್ಟು ಫ್ರೀ ಇರುತ್ತೆ, ಆರಾಮ್ಸೆ ಇರುತ್ತೆ. ಅದೇನೆ, ಅಲ್ಲಿ ಹಸ್ಬೆಂಡು ಪಾಪ ಅವರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಅವ್ರಿಗೂ ಅಷ್ಟಾಗಿ ನಾನು ಕೇಳೋಕ್ಕಾಗಲ್ಲ. ಹಾಗೆ ನನ್ನ ಮಗು ಅಷ್ಟೊಂದು ದೊಡ್ಡವನು ಅಲ್ಲ. ಸರಿ, ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕೆ ಅದನ್ನು ಅಷ್ಟು ಸ್ಪೆಸಿಫೈ ಮಾಡಿ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಅಷ್ಟು ಫೀಲ್ ಆಗಿಬಿಡುತ್ತೆ. ಅಲ್ಲಿ ಒಬ್ಬಳೇ ಮಾಡಿ ಒಂಥರ ಬರೀ ಕೆಲಸ ಬರೀ ಕೆಲಸನೇ ಅನ್ನೋದನ್ನು ನನ್ನ ಮೈಂಡಲ್ಲಿ ಇದ್ಬಿಡುತ್ತೆ. ನನ್ನನ್ನು ನಾನು ಅಷ್ಟು ಕೇರ್ ಮಾಡ್ಕೊಳಕ್ಕಾಗಲ್ಲ. ಏಕೆಂದರೆ ಮಗುನೂ ಇರುತ್ತೆ, ಅವನು ನೋಡ್ಕೋಬೇಕು. ಅವನಿಗೆಲ್ಲ ಒಂಥರ ಮೆಸ್ಸಿಯಾಗಿದ್ದರೆ, ಅನ್ಹೆಲ್ದಿಯಾಗಿರೋದು ನಂಗೆ ಇಷ್ಟ ಇಲ್ಲ. ಸೊ ಕೆಲಸದ ಮನೆಯೆಲ್ಲ ನೀಟಾಗಿದ್ದರೆ ಒಂಥರ ಹೈಜೀನಾಗಿರುತ್ತಲ್ವ. ಸೊ ಅದರಿಂದ ಕೆಲಸ ಅನ್ನೋದೇ ನನ್ನ ಮೈಂಡಲ್ಲಿರುತ್ತೆ. ಬಟ್ ಇಲ್ಲಿ ಬಂದರೆ ಎಲ್ಲ ಕ್ಲೀನಾಗಿರುತ್ತೆ, ಅಂದರೆ ತಕ್ಷಣ ಎಲ್ಲನೂ ಸಿಗುತ್ತೆ ಕೈಗೆ, ಅಂದರೆ ಎಲ್ಲ ಫೆಸಿಲಿಟಿ ಇರುತ್ತಲ್ವ. ಸೊ ಅದರಿಂದ ನನಗೆ ಆ ಡಿಫ್ರೆನ್ಸು ನನಗೆ ಇಲ್ಲಿ ಬಂದಾಗ ತುಂಬಾ ಕಾಡ್ತಾ ಇರುತ್ತೆ. ಇಲ್ಲಿ ಎಷ್ಟು ಫ್ರೀಯಾಗಿದೆ, ಇಲ್ಲಿ ಎಷ್ಟು ಕೆಲಸ ಆರಾಮಾಗಿ ಮಾಡ್ಕೋಬೋದು, ಅಲ್ಲೆಷ್ಟು ರಿಸ್ಕ್ ಆಗುತ್ತೆ, ಅದೊಂದು ನನಗೆ ಓಡ್ತಾ ಇರ್ತದೆ ತಲೆಯಲ್ಲಿ. ಅದೊಂದು ಸೊ ಅದರಿಂದ ನಾನು ಅದನ್ನು ಅಷ್ಟು ಸ್ಪೆಸಿಫೈ ಮಾಡಿ ಹೇಳಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ರೀಸನ್ ಇಲ್ಲ. ಹಾಗೆಯೇ ಎಲ್ಲ ಕೆಲಸ ಮುಗ್ದಿತ್ತು. ಸೊ ನಂದು ಸ್ನಾನ ಕೂಡ ಆಗಿತ್ತು. ಅದಾದಮೇಲೆ ಮೇಯ್ನಾಗಿ ದೇವ್ರ ಮನೆ ರೆಡಿ ಮಾಡೋದು ಒಂದು ಬ್ಯಾಲೆನ್ಸ್ ಇತ್ತಲ್ವ. ಸೊ ಅದನ್ನು ಮಾಡೋಣ ಅಂತೇಳಿ ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ದೇವ್ರ ಸಾಮಾನೆಲ್ಲ ಆಲ್ಮೋಸ್ಟು ನಮ್ಮ ಮಮ್ಮಿನೇ ವಾಶ್ ಮಾಡಿಕೊಟ್ಟಿದ್ರು. ಸರಿ ಅಂತೇಳಿ ನಾನು ಜಸ್ಟು ಹೂವು ಹಾಕಿ ರೆಡಿ ಮಾಡೋದಷ್ಟೇ. ನಾನು ಫಸ್ಟಿಂದನೂ ಇಷ್ಟೇ ಕೆಲಸ, ದೇವ್ರ ಮನೆ ರೆಡಿ ಮಾಡೋದು, ದೇವ್ರ ಮನೆದೇನೇ ಇದ್ರೂ ನೋಡ್ಕೊಳ್ಳೋದು ಅಷ್ಟೇ. ನಾನು ಮದುವೆಗಿನ್ನ ಮುಂಚೆಯಿಂದನೂ ಅಷ್ಟೇ. ಪಾಪ ನಮ್ಮ ಮಮ್ಮಿ ಎಲ್ಲ ಕೆಲಸ ಮಾಡ್ಕೊಡೋರು. ನಂದೇನಿಲ್ಲ, ಬರೀ ದೇವ್ರ ಮನೆ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡೋದಷ್ಟೇ. ಸೊ ಇವಾಗಲೂ ಅಷ್ಟೇ ಮಾಡ್ತಾಯಿದ್ದೀನಿ. ಯಾಕೆ ನಮ್ಮ ಮಮ್ಮಿ ನಮಗೆ ಬೇರೆ ಎಲ್ಲ ಕೆಲಸ ಕೊಡೋಲ್ಲ ಅಂದರೆ, ನಮ್ಮ ಮಮ್ಮಿ ನಾವು ಮಾಡೋ ಕೆಲಸ ಒಪ್ಪಲ್ಲ. ನಮ್ಮ ಮಮ್ಮಿ ಹೇಗೆ ಮಾಡ್ತಾರೋ ಅದೇ ಥರ ಬರಬೇಕು. ಅವ್ರು ಮಾಡಿ ಅವ್ರ ಮನ್ಸಿಗೆ ಸಮಾಧಾನ ಹೇಗಾಗುತ್ತೋ ಹಾಗೆ ಮಾಡಬೇಕು. ನಾವು ಮಾಡೋದೆಲ್ಲ ನಮ್ಮ ಮಮ್ಮಿ ಒಪ್ಪಲ್ಲ. ಸೊ ನಾವು ಅದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಮ್ಮ ಮಮ್ಮಿನೂ ನೀವು ಅದನ್ನು ಮಾಡಿ, ಆ ಅಡುಗೆ ಮಾಡಿ, ಸಾಂಬಾರು ಮಾಡಿ, ಫ್ರೈ ಮಾಡಿ ಅಂತೆಲ್ಲ ನಮಗೆ ಬಿಡೋದು ಇಲ್ಲ. ನಮ್ಮ ಮಮ್ಮಿನೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಮಮ್ಮಿನೆಲ್ಲ ಕುಕ್ ಮಾಡ್ಕೊಂಬಿಡ್ತಾರೆ. ಸೊ ನಮಗೇನು ಅಷ್ಟು ರಿಸ್ಕ್ ಇರೋಲ್ಲ. ಸೊ ನಾವು ಈ ಥರ ಸಣ್ಣ ಪುಟ್ಟ ಏನಾದ್ರು ಕೆಲಸ ಇದ್ದರೆ ನಾವು ಮಾಡ್ಕೊತೀವಿ, ನಾನು ನನ್ನ ತಂಗಿ. ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನನಗೆ ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ
ಅಷ್ಟಾಗಿ ನಾನು ಕುಕ್ಕಿಂಗ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ರೈಸು ಈ ಥರ ಒಂದು ಮಾಡ್ಕೊತಾ ಇದ್ದೆ. ಅದು ಬಿಟ್ಟರೆ ಇನ್ನೇನು ಮಾಡ್ತಾ ಇರಲಿಲ್ಲ. ಬೇರೆ ಅಡುಗೆನೇ ನಮ್ಮ ಮನೇಲಿ ನಮ್ಮ ಮಮ್ಮಿ ಯಾವತ್ತೂ ನಂಗೆ ಮಾಡೋಕ್ಕೆ ಬಿಟ್ಟಿಲ್ಲ. ಅದೇ ಹೇಳಿದ್ನಲ್ವ, ನಮ್ಮ ಮಮ್ಮಿ ನಮ್ಮನ್ನ ಅಡುಗೆ ಮನೆ ಕಡೆನೇ ಬಿಟ್ಟಿಲ್ಲ. ಅದು ಮಾಡು, ಸಾಂಬಾರು ಮಾಡು ಅಂತೆಲ್ಲ ನಾವು ಅಡುಗೆ ಮನೆ ಕಡೆ ಹೋದವರಲ್ಲ. ಸೊ ಅದರಿಂದ ನನಗೆ ಮದುವೆ ಆದಮೇಲೆ ಅಡುಗೆ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಆವಾಗ ನಮ್ಮ ಮಮ್ಮಿನ ಕೇಳ್ಕೊಂಡು ಪ್ರತಿ ಒಂದು ಐಟಮು ಯಾವ್ದು ಹಾಕಿದ್ಮೇಲೆ ಯಾವ್ದು ಹಾಕಬೇಕು, ಮಸಾಲೆ ಎಷ್ಟು ಹಾಕಬೇಕು, ಏನು ಹಾಕಬೇಕು ಅಂತ ಕೇಳಿಕೊಂಡು ಮಾಡಿ ಫೋಟೋ ತೆಗೆದು ಕಳಿಸಿ ಮಾಡಿ ಈ ಥರ ನಾನು ಕುಕ್ಕಿಂಗ್ ಕಲ್ತ್ಕೊಂಡಿರೋ ಒಂದು ಪ್ರೊಸೀಜರ್ ಅಂದರೆ. ಸೊ ಅದು ನೆನಪಾಗ್ತಾಯಿತ್ತು ನನಗೆ. ಆದರೆ ಆಲ್ಮೋಸ್ಟ್ ಇವಾಗ 4.5 ಇಯರ್ಸ್ ಆಗ್ತಾಯಿದೆ ನನ್ನ ಮದುವೆ ಆಗಿ. ಆಲ್ಮೋಸ್ಟ್ ಒಂದಷ್ಟು ಅಡುಗೆಗಳನ್ನ ಕಲ್ತಿದ್ದೀನಿ. ನನಗೆ ಅಡುಗೆನೇ ಬರಲ್ಲ ಅನ್ನೋ ಥರ ಏನಿಲ್ಲ. ಯಾವುದೂ ಕಷ್ಟ ಅಲ್ಲ. ಚಾಲೆಂಜಿಂಗ್ ಹಂಗೆ ತೊಗೊಂಡ್ರೆ ಅಂತೂ ಯಾವುದೂ ಆಗಲ್ಲ ಅನ್ನೋ ಮಾತೇ ಇಲ್ಲ. ಸೊ ಹಾಗೆ ನನಗೂ ಅಷ್ಟೇ ಒಂದಷ್ಟು ಕುಕ್ಕಿಂಗ್ನ ಕಲ್ತಿದ್ದೀನಿ. ಹಾಗೆ ನನ್ನ ಮಗನಿಗೆ ಯಾವ ಥರ ಅಡುಗೆ ಮಾಡಿಕೊಡ್ಬೇಕು ಅನ್ನೋ ಒಂದು ಮೇನ್ ಅದೊಂದಷ್ಟು ರೆಸಿಪೀಸ್ನ ನಾನು ಕಲ್ತ್ಕೊಂಡಿದ್ದೀನಿ. ಅಷ್ಟು ಸಾಕು ಅಂತ ಅನಿಸುತ್ತೆ. ಮುಂದೆ ನೋಡೋಣ, ಇನ್ನು ಸ್ವಲ್ಪ ಈ ತಿಂಡಿಗಳು ಸ್ವೀಟ್ಸ್ಗಳೆಲ್ಲ ಮಾಡ್ತಾರಲ್ಲ, ಸೊ ಇವಾಗ ಅಷ್ಟು ಅದೆಲ್ಲ ಬರಲ್ಲ. ಅಂದರೆ ಚಕ್ಲಿ, ಕರ್ಜಿಕಾಯಿ ನೋಡಿದ್ದೀನಿ ಹೇಗೆ ಮಾಡ್ತಾರೆ, ಏನೇನೆಲ್ಲ ಇದು ಮಾಡ್ತಾರೆ ಅಂತ. ಬಟ್ ನಾನು ಯಾವತ್ತೂ ನಾನೇ ಟ್ರೈ ಮಾಡಿಲ್ಲ. ಸೊ ಆ ಥರದ್ದೆಲ್ಲ ಕಲ್ತ್ಕೊಂಡ್ರೆ ಓಕೆ ಫೈನ್, ಒಂದಷ್ಟು ನಾನು ಅಡುಗೆ ಕಲ್ತಿದ್ದೀನಿ ಅಂತ ಹೇಳ್ಕೊಬೋದು. ಬಟ್ ಸ್ಟಿಲ್ ಅಷ್ಟಾಗಿ ಬರಲ್ಲ ಅಂತಲೇ ಹೇಳ್ಕೊಬೋದು. ಬರೋದೆಲ್ಲ ತುಂಬ ಚೆನ್ನಾಗೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಆಚೆ ಎಲ್ಲ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿಲ್ಲ, ರಂಗೋಲಿ ಹಾಕಬಾರ್ದು ಅಂತ ಹೇಳಿ ಅದೆಲ್ಲ ಮುಗಿಸ್ಕೊಂಡು ನಾನು ದೇವ್ರ ಮನೇಲಿ ಏನಿದೆಯೋ ಅದನ್ನೆಲ್ಲ ರೆಡಿ ಮಾಡಿ ನಮಗೆ ಬಿಟ್ಟೆ. ಇಲ್ಲಿ ನನ್ನ ತಮ್ಮ ನನ್ನ ಮಗನಿಗೆ ಹಾಗೆ ನನ್ನ ತಂಗಿಗೆ ಏನೋ ಒಂದಷ್ಟು ಐಟಮ್ಸ್ನೆಲ್ಲ ತಂದಿದ್ದ, ಅದನ್ನು ಕೊಡ್ತಾ ಇದ್ದಾನೆ. ಸೊ ನನ್ನ ತಂಗಿ ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ದಾಳೆ. ಬಟ್ ನನ್ನ ತಂಗಿಗೆ ಇವತ್ತು ಆಫೀಸ್ ರಜೆ ಇರೋದೇ ಅವಳಿಗೆ ಇಷ್ಟ ಇಲ್ಲ. ಅದಕ್ಕೆ ಅವಳು ಸ್ವಲ್ಪ ಆ ಥರ ಇದ್ದಾಳೆ ಅಷ್ಟೇ. ಕುತ್ಕೋ ದೀಪ, ರೆಸ್ಟ್ ತಗೋ, ಕೆಲಸ ಮಾಡಿದ್ಯಾ? ಪಾಪ ನನ್ನ ತಂಗಿನೂ ಏನು ಕೆಲಸ ಮಾಡಿಕೊಡಲ್ಲ ಅಂತೇನಿಲ್ಲ, ಮಾಡಿಕೊಡ್ತಾಳೆ. ಬಟ್ ಅವಳು ಆಫೀಸ್ ವರ್ಕಲ್ಲಿ ತುಂಬಾ ಬ್ಯುಸಿ ಇರ್ತಾಳೆ. ಪಾಪ ಅಲ್ಲೂ ಟಯರ್ಡ್ ಆಗಿರುತ್ತೆ. ಮತ್ತು ಸಿಗೋದು ಒಂದಿನ ಲೀವೆಲ್ಲೂ ಕೂಡ ಕೆಲಸ ಮಾಡಿಸ್ತಾರೆ ಅನ್ನೋದು ಪಾಪ ಅವಳಿಗೆ ಬೇಜಾರು. ಅದಕ್ಕೆ ಯಾವಾಗ್ಲೂ ನನಗೆ ಆಫೀಸ್ ಇದ್ರೇ ಸರಿ ಅಂತ ಹೇಳ್ತಾ ಇರ್ತಾಳೆ. ಬಟ್ ನನಗೆ ಒಂದೊಂದ್ಸಲಿ ಅನಿಸುತ್ತೆ, ನಾನೇನಾದ್ರು ಇದ್ದರೆ ನನ್ನ ತಂಗಿಗೆ ನಾನು ಜಾಸ್ತಿ ಕೆಲಸ ಹೇಳಲ್ಲ, ನಾನೇ ಮಾಡ್ಕೊಂಬಿಡ್ತೀನಿ. ನಾನೇನಾದ್ರು ಊರಲ್ಲಿ ಇದ್ದಿದ್ದ ಟೈಮಲ್ಲಿನೂ ಅಷ್ಟೇ ನಮ್ಮ ಮಮ್ಮಿ ಕೂಡ ಜಾಸ್ತಿ ಕೆಲಸ ಹೇಳಲ್ಲ. ಅವಳು ಮಾಡಿಲ್ಲ ಅಂದರೆ ಜಾಸ್ತಿ ಫೋರ್ಸ್ ಕೂಡ ಮಾಡಲ್ಲ. ನಮ್ಮ ಮಮ್ಮಿನೇ ಒಬ್ಬರೇ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ನಮ್ಮ ಮನೇಲಿ ಯಾರೂ ಅವಳನ್ನ ಕೇಳೋದು ಇಲ್ಲ, ಯಾಕೆ ನೀನು ಮಾಡಲ್ಲ, ಅದು ಮಾಡು ಇದು ಮಾಡು ಅಂತೆಲ್ಲ ಯಾರೂ ಅವಳಿಗೆ ಅಷ್ಟು ಫೋರ್ಸ್ ಕೂಡ ಮಾಡಲ್ಲ. ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಬೇರೆ ಬೇರೆ ಕೆಲಸ ಇದ್ದಿದ್ದರಿಂದ ನಾನೇ ಮುದ್ದೆ ಮಾಡ್ತೀನಿ ಬಿಡು ಮಮ್ಮಿ ಅಂತೇಳಿ ಮಾಡಿದೆ. ಬಟ್ ಅಷ್ಟು ತಿರುಗಿ ಸ್ವಲ್ಪ ಮಾತಾಡೋದಕ್ಕೆ ಆಗ್ತಾಯಿರಲಿಲ್ಲ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನಿಲ್ಲ, ಮುದ್ದೆ ಎಲ್ಲ ಬೇಯಿಸಿದಾಗಿದೆ, ಒಂದು ಕಟ್ಟೋದೊಂದು ಬಾಕಿ ಇದ್ದಷ್ಟೇ. ನಾನಿಲ್ಲಿ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಹೇಳ್ತಾ ಇದ್ದೀನಿ. ಅಂದರೆ ಮೇಯ್ನಾಗಿ ಕಬಾಬ್ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಕಬಾಬ್ ಮಾಡಿರೋದನ್ನು ನಂಗೆ ತುಂಬಾ ಇಷ್ಟ. ಬಟ್ ತುಂಬ ಹೊಟ್ಟೆ ಹಸುವಾಗ್ತಾಯಿತ್ತು. ಸೊ ಪೂಜೆ ಎಲ್ಲ ಆದಮೇಲೆ ಫಸ್ಟು ಕಬಾಬ್ ತಿನ್ನಬೇಕು ಅಂತ ಹೇಳ್ತಾ ಇದ್ದೀನಿ. ಹೊಟ್ಟೆ ಹಸುವಾಗ್ತಿತ್ತು. ಬಟ್ ಬೇರೆ ಊಟ ಮಾಡೋಕ್ಕೆ ಮನಸ್ಸಿಲ್ಲ. ನಾನ್ ವೆಜ್ ಮಾಡಿರೋ ಟೈಮಲ್ಲಿ ಬೇರೆ ಅಡುಗೆ ಹೆಂಗೆ ತಿನ್ನೋಕ್ಕಾಗುತ್ತೆ ಅಂತೇಳಿ ಸುಮ್ಮನೆ ಇದ್ದೆ. ಹಾಗೆ ನನ್ನ ಮಗನಿಗೂ ಹೊಟ್ಟೆ ಹಸು ತಡ್ಕೊಳಕ್ಕಾಗಿಲ್ಲ. ಅವನು ಹೇಳ್ಬಿಡ್ತಾನೆ ಡೈರೆಕ್ಟಾಗಿ, ಅಮ್ಮ ಹೊಟ್ಟೆ ಹಸಿದಿದೆ ಅಂತ. ಸೊ ನನ್ನ ತಂಗಿಗೆ ಹೇಳಿ ಅವನು ಬೆಡ್ ರೋಸ್ಟ್ ಮಾಡಿಸ್ಕೊತಾ ಇದ್ದಾನೆ. ಸ್ವಲ್ಪ ಅದು ಅವನಿಗೆ ತುಂಬ ಇಷ್ಟ. ಬೆಡ್ ರೋಸ್ಟ್ ಮಾಡ್ಕೊಂಡು ತಿಂದರೆ ಸ್ವಲ್ಪ ಹೊತ್ತು ಮೇಂಟೈನ್ ಆಗುತ್ತಲ್ವ. ಸೊ ಅದರಿಂದ ಬೆಡ್ ರೋಸ್ಟ್ ಮಾಡಿಸ್ಕೊತಾ ಇದ್ದಾನೆ. ನಿನ್ನಷ್ಟೇನು ಶಿಸ್ತಲ್ಲ ಬಿಡಮ್ಮ, ನಾನು ಅದನ್ನ ಜಸ್ಟ್ ನನಗೆ ಬೆಡ್ ರೋಸ್ಟ್. ವಾವ್, ಎಷ್ಟೊಂದು ಕೊಟ್ಬಿಟ್ಟೆ. ನಂಗೆ ಇಷ್ಟೆಲ್ಲ ಬೇಡ, ತಗೋ. ಎಷ್ಟು? ನಂಗೆ ಇಷ್ಟೆಲ್ಲ ಬೇಡ, ಸ್ವಲ್ಪ ಕೊಡು. ಮತ್ತೆ ಗೊತ್ತು ತಾನೆ, ಇನ್ನು ಸ್ವಲ್ಪ ಕೊಡು. ಇದು ಬೆಡ್ ರೋಸ್ಟ್ ನನಗೆ. ಇದ್ರಲ್ಲಿ ಹೊಟ್ಟೆ ತುಂಬುತ್ತಾ ನನಗೆ? ಹಾಂ, ಅದಾದಮೇಲೆ ಮುದ್ದೆ ಕಟ್ಟಬೇಕಿತ್ತು. ನಾನು ಯಾವಾಗಲೂ ನಮ್ಮ ಮನೇಲಿ ಹೇಗೆ ಸ್ವಲ್ಪ ದಪ್ಪ ದಪ್ಪ ಕಟ್ತೀನೋ ಆ ಥರ ಕಟ್ತಾಯಿದ್ದೆ. ಬಟ್ ಅದಾದಮೇಲೆ ನಮ್ಮ ಮಮ್ಮಿ ಬಂದು ಹೇಳಿದ್ರು, ಇಷ್ಟು ದಪ್ಪ ಕಟ್ಟಬಾರ್ದು, ಚಿಕ್ಕ ಚಿಕ್ಕದಾಗಿ ಕಟ್ಟಬೇಕಂತ ಹೇಳಿ ಮತ್ತೆ ಅದನ್ನೆಲ್ಲ ಚಿಕ್ಕದು ಮಾಡ್ಕೊಂಡು ಕಟ್ಕೊಂಡು ಒಂದಷ್ಟು ಮುದ್ದೆನ ಕಟ್ಟಿದೆ. ಜಾಸ್ತಿ ಜನನೇನು ಕರೆದಿಲ್ಲ, ನಮ್ಮ ಅಣ್ಣಂದಿರು ಒಂದಷ್ಟು ಜನನ ಕರೆದಿದ್ವಿ ಅಷ್ಟೇ. ಹಾಗೆ ನನ್ನ ತಮ್ಮಂದಿರ ಫ್ರೆಂಡ್ಸು, ಅದು ಬಿಟ್ಟರೆ ಯಾರು ಬಂದಿರಲಿಲ್ಲ, ಜಾಸ್ತಿ ಜನನ ಕರೆದಿರಲಿಲ್ಲ. ಸೊ ಅದಕ್ಕೆ ಸ್ವಲ್ಪನೇ ಅಡುಗೆ ಮಾಡ್ಕೊಂಡಿದ್ವಿ. ಬಿಕಾಸ್ ಹಿಂದಿನ ದಿವಸನೇ ನನ್ನ ತಮ್ಮಂದಿರ ಬರ್ತಡೇ ಆಗಿತ್ತಲ್ವ. ಸೊ ಜಾಸ್ತಿ ಏನು ಅಷ್ಟಾಗಿ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಹಾಗೆ ಆಲ್ಮೋಸ್ಟ್ ಯಾರೂ ಅಷ್ಟಾಗಿ ಬರಲ್ಲ, ಯಾಕಂದರೆ ಅವ್ರ ಮನೆಗಳಲ್ಲೂ ಇದೇ ಮಾಡ್ತಿರ್ತಾರಲ್ವ. ಸೊ ಯಾರೂ ಅಷ್ಟಾಗಿ ಬರಲ್ಲ ಅಂತೇಳಿನೇ ನಾವು ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಲ್ಲ, ಸಿಂಪಲ್ಲಾಗೇ ಮಾಡ್ಕೊತೀವಿ.
ಎದೋಳಿ ಮಾಡು. ಮಮ್ಮಿ ಹಂಗೆಲ್ಲ ಒರೆಸ್ಬೇಡ ಬಿಡು ಮಮ್ಮಿ ಇವೆಲ್ಲನ. ಏ ಹೇಳಿಲ್ಲ ಅವನು, ಬೇಡ ಅಂತಾನೆ ಹೇಳಿದ್, ನಾಳೆ ಮಾಡ್ತೀನಿ ಅಂತ ಹೇಳಿದ್ದು. ಸಾರಾಕು ಆಮೇಲೆ ಏನು ಹಾಕ್ಬೇಕಪ್ಪ? ಸಾಲ್ಟ್ ಕೊಡಮ್ಮಿ ಜಶು. ಆಮೇಲೆ ಏನು ಇಕ್ಬೇಕು? ಆಮೇಲೆ ಏನು ಇಕ್ಬೇಕು? ಸೌತೆಕಾಯಿ, ಈರುಳ್ಳಿ, ಇನ್ನೇನು ಇಲ್ಲ. ಆಮೇಲೆ ಇನ್ನೇನಪ್ಪ? ಕಬಾಬ್. ಅಷ್ಟೇ ದೀಪ ಮುಗೀತಾ ನಿಂದು? ಜಸ್ಟ್ ನೀರೈತಲ್ಲಿ. ಜಶು ಬಾಪ ಈ ಕಡೆ. ದೀಪದಲ್ಲಿ ಅಂಟಿಸ್ಕೋಬಾರ್ದು ಮಮ್ಮಿ. ಯಪ್ಪ ಜಶು ಅದು ಘಾಟು ಕಣ ಬಪ್ಪ ಈ ಕಡೆ. ಜಶ್ವಂತ್ ಬಾ, ಘಾಟದು ಅಲ್ಲಿ. ನಾವೇ ಮಾಡ್ತಾವ ಸುಮ್ ಕುತ್ಕೋಕೆ. ಸುಮ್ಮನೆ ಹೋಗಿ ಪೂಜೆ ಮಾಡು. ತಿರುಗು. ಇರು ಮಾಡಲಿ ನಿಂತ್ಕೊಳ್ಳಿ. ನನ್ನ ತೆಗಿ ಅದಕ್ಕೆ ದೂರ ಬಂದಿದ್ದು ನಿನಗೆ. ಮನೆಗಳಲ್ಲಿ ಒಂದು ಉಸಿರು ಬಿಡಲ್ಲ ಗೊತ್ತಾ ಅವ್ರಿಗೆ. ಇಲ್ಲ ಅಷ್ಟೇ ಆಡೋದು, ಇವನೇ ಮನೆಯವ್ರಿಗೆಲ್ಲ ಟಾರ್ಚರ್ ಕೊಟ್ಕೊಂಡು ಕೂತ್ಕೊಂಡು. ಹೌದು. ಅಲ್ಲೇ ಬೆಂಕಿ ನೋಡು, ಅಲ್ಲೇ ಎಲ್ಲ ಪ್ಯಾಕೆಟ್ ಅದು ಅದಲ್ಲ ಅನ್ಸುತ್ತೆ. ಪರವಾಗಿಲ್ಲ ಮಾಡಿ ಸಾಕಲ್ವಾ?
ಈಗ ಹೇಳಪ್ಪ ನೀನು. ಪಾಪ ಈ ಕಡೆ. ಹಾಂ ಹೋಗಿ ದೀಪ ಆಯ್ತು ನಾನೇ ಮಾಡ್ತೀನಿ ಇದು ಯಾವುದೋ ಘಾಟಿದು ಸಾಂಗು ಎತ್ಕೋ ಸ್ವಲ್ಪ ಸ್ವಲ್ಪ ಎತ್ಕೋ. ಕೊಂಡೋಗಪ್ಪ ಜಸ್ಸು. ಇರಪ್ಪ ಮಾಮಿ ಮಾಡ್ಬಿಡೋಣ ಈಗ ಆಯ್ತು. ಹೊಟ್ಟೆ ಎಸ್ಬಿಟ್ಟಿದೆ ಮಗುಗೆ. ಒಂಚೂರು ಮನೆಗೆಲ್ಲ ಇದು ಮಾಡಿ ಊಟಕ್ಕೆಲ್ಲ ಹಾಕು ಸ್ವಲ್ಪ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ದ್ಯಾಟ್ ನೀವು ನನ್ನ ವೀಡಿಯೋಸ್ನ ಫಸ್ಟ್ ನೋಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಆ್ಯಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್.